ನಮಸ್ಕಾರ, ಶುಭೋದಯ ಫ್ರೆಂಡ್ಸ್. ನಾವೀಗ ಶ್ರೀ ಕ್ಷೇತ್ರ ಸ್ತವಣಗಿ ಹೊಂಟೇವ್ರಿ. ಸೊ ಇಸಾಳಿ ಅಮಾವಾಸ್ಯೆಯಲ್ಲಿ ಬಹಳ ಚಂದ ಪೂಜೆ ಗೀಜೆ ಎಲ್ಲ ಆಗ್ತದ್ರಿ. ಶ್ರೀ ಬ್ರಹ್ಮದೇವ್ ಅವ್ರದ್ದು. ಸೊ ಅಲ್ಲಿ ಹೋಗಿ ವಿಡಿಯೋಸ್ ಎಲ್ಲ ಮಾಡಿ ನಿಮ್ಗೆ ಎಲ್ಲ ತೋರಿಸ್ತೇನೆ ಏನೇನು ನಡೆದ ಏನೇನಿಲ್ಲ ಅಂತ ಹೇಳಿ. ನಮಸ್ಕಾರ ಬೆಳಗಾವಿ ಮಂದಿ. ಇಲ್ಲಿ ನೋಡ್ರಿ ಸ್ತವನದಿ ಹತ್ರ ಬಂದಿದ್ದೀವಿ. ಇದ್ರ ಇಸಾಳಿ ಅಮಾವಾಸ್ಯೆ ಐತ್ರಿ ಇವತ್ತ. ಸೊ ವರ್ಷಕೊಂಬರುವಂಥ ಈ ಅಮಾವಾಸ್ಯೆಗೆ ಲಕ್ಷಾಂತರ ಮಂದಿ ಕೊಡ್ತಾರೆ. ಇಲ್ಲಿ ನೋಡ್ರಿ ಪಾರ್ಕಿಂಗ್ ಹಚ್ಚಕ್ಕೆ ಜಾಗ ಇಲ್ರಿ. ಇಲ್ಲಿ ಸಾಕಾಗೋಯ್ತು. ನಾನು ಪಾರ್ಕಿಂಗ್ ಮಾಡ್ಬೇಕಾರೆ ನನಗೆ ಅಲ್ಲಿ ಜಾಗ ಸಿಗ್ಲಿಲ್ಲ, ಏನಿಲ್ಲ. ಭಾಳ ಅಂದ್ರೆ ಭಾಳ ಮಂದಿ ಐತಿ ಇವತ್ತು. ನೋಡ್ರಿ ಒಂದ್ಸಲಿ ಬಂದವ್ರಿ, ಮಸ್ತ್ ಇರ್ತದೆ. ವರ್ಷಕ್ಕೊಂದ್ಸಲಿ ಭಾರಿ ಇರ್ತದ್ರಿ. ಇಲ್ಲಿ ಬ್ರಹ್ಮದೇವ್ರದ ಸಂಜೆಗೆ ಪಾಲ್ಕಿನೂ ಮಾಡ್ತಾರೆ. ಸೊ ಆಮೇಲೆ ಪಾಲ್ಕಿದು ವಿಡಿಯೋ ಮಾಡ್ತೀನಿ, ಸಿಗೋಣ್ರಿ. ಅಲ್ಲಿ ನನಗೆ ಮುಂದೆ ಬಂದಿರಿ. ಬಲಗಡೆ ನಿಮಗೆ ಚಾರಿತ್ರ ಚಕ್ರವರ್ತಿ ಶ್ರೀ 108 ಶಾಂತಿ ಸಾಗರ ಮುನಿ ಮಹಾರಾಜರ ಸ್ಮಾರಕ ಸಿಗ್ತದ್ರಿ. ಇದು ಆಕ್ಚುಲಿ ಹೊಸ ಈ ಕಟ್ಟಡ ಕಟ್ಟ್ಯಾರ ಇಲ್ಲಿ. ಹಂಗೆ ಮುಂದ್ ಬಂದು ರಿಕ್ಷಾದಾಗ ನಮ್ಮ ಅಜ್ಜಿ, ನನ್ನ ಮಗಳು, ನಮ್ಮ ಅವ್ವ ಎಲ್ಲ ಮುಂದೆ ಹೋದ್ರಿ. ಸ್ವಲ್ಪ ಅಂದ್ರೆ ಅಪ್ಪ ಐತ್ರಿ ಅದ, ಅಲ್ಲಿ ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನ. ಅಲ್ಲಿ ಮಾತ್ರ ನಡ್ಕೊಂತ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹತ್ತಿದ್ರು. ಸೊ ಲೈಟ್ ಜಾತ್ರೆ ಚಾಲು ಆತ್ರ ಹಂಗೆ ಸಣ್ಣಗೆ. ನೋಡ್ರಿ ಇಲ್ಲಿ ಎಷ್ಟು ಮಂದಿ ಇದಾರ. ಪ್ರತಿ ವರ್ಷ ಮಂದಿ ಬಹಳ ಇರ್ತದ್ರಿ ಇಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾರ ಹೊರತ ಕಡಿಮೆ ಆಗಲ್ಲ. ಆಲ್ಮೋಸ್ಟ್ ಹೆಂಗೈತಿ, ದಕ್ಷಿಣ ಈ ಕಡೆ ಭಾರತದ ಅಗದಿ ಪ್ರೇಕ್ಷಣೀಯ, ಅಗದಿ ದೇವ್ರ ಸ್ಥಳ ಬಹಳ ನಂಬಿಕೆ ಐತೆ ಎಲ್ಲಾರ ಮ್ಯಾಗ. ಸೊ ಅದಾದ್ಮೇಲೆ ನನ್ನ ಮಗಳನ್ನ ಭುಜದ ಹೊತ್ತು ಕೂರಿಸ್ಕೊಂಡೆ. ಸೊ ಅಪ್ಪನ ಭುಜದ ಮಗಳಿಗೆ ಜಾಗ ಯಾವಾಗ್ಲೂ ಸ್ಥಾನ ಇದ್ದೇ ಇರ್ತದ್ರಿ. ನೋಡಿ ಇಲ್ಲಿ ನನ್ನ ಮಗಳ ಹಾಯ್ ಮಾಡ್ರಂದ್ರೆ ಹಾಯ್ ಮಾಡ್ತಾಳ. ನೋಡಿ ನಿಮ್ಗೆಲ್ಲಾರು ಹಾಯ್ ಹೇಳ್ತಾಳ್ರಿ, ರಿಟರ್ನ್ ಹಾಯ್ ಹೇಳ್ರಕಿಗೆ. ಮತ್ ನಾವು ಕಾಮನ್ ಆಗಿ ಇಲ್ಲಿ ಖಾಯಮಿ ಅಜ್ಜಿಗಳ ಕಡೆನೆ ತಗೋತೀವ್ರಿ. ಏನೋ ಒಂದು ದೇವರಿಗೆ ಬೇಕಾಗಿರುವಂತ ತೆಂಗಿನಕಾಯಿ, ಎಣ್ಣೆ, ಚಂದ್ರ ಕಾಮನ್ ರದಲ್ಲಿ. ಅದಾದ್ಮೇಲೆ ಒಳಗಡೆ ಕ್ಯೂ ಬಂದವ್ರಿ. ಇಲ್ಲೇ ಬಹಳ ಅಂದ್ರ ಬಹಳ ಕ್ಯೂ ಇತ್ತು. ಆಕ್ಚುಲಿ ಸಂಜೆಗ್ ಬಂದಾಗ ಸ್ವಲ್ಪ ಕ್ಯೂ ಕಡಿಮೆ ಇತ್ತು ಅನ್ಸುತ್ತೆ. ಯಾಕಂದ್ರೆ ಮುಂಚೆ ನಾವು ಭೇಟಿ ಆದವ್ರು ಹೇಳಿದ್ರು ಬಹಳ ಅಂದ್ರ ಬಹಳ ಕ್ಯೂ ಇತ್ತು. ಪೂರ ಕೆಳಗಿನ ನೋಡಿ ನಾಯಿ ಅಲ್ಲಿ ನಿಮ್ಗೆ ಫಸ್ಟ್ ತೋರ್ಸಿನ್ರಲ್ಲ ಅಲ್ಲಿ ಮಟ್ಟ ಕ್ಯೂ ಇತ್ತಂತ. ಅದಾದ್ಮೇಲೆ ಹಾಗಿರ ಸ್ಟಾರ್ಟ್ ಆತ್ರಿ, ದೇವರ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಹೆಂಗೈತ್ರಿ ವರ್ಷ ಅಂದ್ರೆ ಪಾಲ್ಕಿ ಇದೊಂದು ಬಹಳ ಅಗದಿ ಭವ್ಯ ಅಂದ್ರ ಭಾರಿ ಒಂದು ರಥೋತ್ಸವ ಟೈಪ್ ಮಾಡ್ತಾರ್ರಿ. ವರ್ಷ ವರ್ಷ ಬಹಳ ಚಂದ ಇರ್ತದ. ಆಮೇಲೆ ಅದೇ ರೀತಿ ಎಲ್ಲ ಚಪ್ಪಾಳೆ ಬಾರಿಸ್ಕೊಂತ ಎಲ್ಲ ದೇವರ ಧ್ಯಾನ ಮಾಡ್ಕೊಂತು ಎಲ್ಲ ಬಂದು ಎಲ್ಲ ಫುಲ್ ಭಕ್ತಿ ಒಳಗ ಮುಳುಗಿ ಹೋಗಿದ್ದಾರೆ ಎಲ್ಲಾರು. ಆದ್ಮೇಲೆ ನಮ್ಮ ಕೊಲ್ಲಾಪುರ ಮಠದ ಭಟ್ಟಾರಕ ಮಹಾರಾಜರು ಬಂದ್ರಿ. ಸೊ ನಮ್ಮವ್ರ ದರ್ಶನ ಸಿಕ್ಕಿದ್ದು ಪುಣ್ಯ ಆಯ್ತು ಇವತ್ತು. ಯಾಕಂದ್ರೆ ಅಲ್ಲಿ ಬರ್ತಾರಂತ ನಮಗೂ ಗೊತ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಬಂದಿನ್ರಿ ಇಲ್ಲಿ. ಸೊ ನೋಡ್ರಿ ಇವು ನಮ್ಮ ಹುಡುಗರೆಲ್ಲಾರಿ. ಇನ್ನೊ ಹುಡುಗಿ, ಹಿಂದಿನ ಹುಡುಗಿ ಏನಂತ ಗೊತ್ತೇನ್ರಿ, ನೋಡ್ರು ಅದು ವಿಡಿಯೋ ನೋಡ್ರಿ, ನೀವು ಲಾಗ್ದಾಗ ಬರ್ತೀರಿ ಅಂತ ಅಂತಾರ. ಖುಷಿ ಆಯ್ತು ಅವ್ನ್ ಹೇಳಿದ ಮಾತ್ ನೋಡಿ, ಖುಷಿ ಆಯ್ತು ನನಗ. ಇವ್ ನಮ್ ಗಲ್ಲಿ ಹುಡುಗರು ಇವರೆಲ್ಲ ಅಂತಂದ್ರೆ ನಡ್ಕೊಂತ ಬರ್ತಾರ್ರಿ. ಸೊ ನಮ್ಮ ಊರಿಂದ ಇಲ್ಲಿ ವರ್ಷ ನಡ್ಕೋತ ಬರ್ತಾರ ಅವರು. ಬೇಷ ಒಂದು 60 ಕಿಲೋಮೀಟರ್ ಆಗ್ತದೆ ಅಂತಂದ್ರೆ ನಡ್ಕೊಂಡ್ ಬರ್ತಾರ ವರ್ಷ. ಅಂದ್ರೆ ಈ ಶಾಲೆ ಅಮಾವಾಸ್ಯೆ ಪರ್ಪಸ್ಲಿ ನಡ್ಕೊಂಡ್ ಬಂದೇ ಬರ್ತಾರ ಅವರೆಲ್ಲ. ಆಮೇಲೆ ನಮ್ ಗಲ್ಲಿ ಹುಡುಗರು ನೋಡ್ರಿ ನಗಾಕತ್ತಾರ ಅವ್ರು. ಯಾಕಂದ್ರೆ ವಿಡಿಯೋ ನೋಡಕ್ ಸ್ವಲ್ಪ ಅವ್ರಿಗೆ ಇದು ಅನ್ಸಕತ್ತದ. ಆಮೇಲೆ ನಮ್ದು ಇದನ್ನ ಸ್ಟಾರ್ಟ್ ಆತ್ರಿ, ಪಾಲ್ಕಿ ಅಂತ ನಾ ಏನಾವಾಗ್ಲೂ ಹೇಳಿದ್ನಲ್ಲ. ಸೊ ಇಲ್ಲಿ ಪಾಲ್ಕಿ ಸ್ಟಾರ್ಟ್ ಆತ. ನಮ್ಮ ಸ್ವಾಮೀಜಿಯವ್ರ ಅಗದಿ ಇದರಿಂದ ನೋಡಾಕತ್ತಿದ್ರಿ ಎಲ್ಲ ಎಷ್ಟು ಚಂದ ಭಜನೆ ಮಾಡಕತ್ತಾರ ಇವ್ರ, ಇದು ಮಾಡತ್ತಾರ ಅಂತೇಳಿ. ಮತ್ ಇವ್ರು ನೋಡಿ ನಮ್ಮ ಪಂಡಿತ್ ಎಷ್ಟು ಏಜ್ ಆಗಿದೆ, ಬಟ್ ಸ್ಟಿಲ್ ಅವರಷ್ಟು ಚಂದ ಹಾಡು ಹಾಡ್ತಾರ್ರಿ ಭಜನೆ ಹಾಡುಗಳು. ಅಂದ್ರೆ ಆರತಿ ಮಾಡೋದಾಗ್ಲಿ, ಪ್ರತಿಯೊಂದು ಬ್ರಹ್ಮದೇವ್ರದಾಯ್ತು, ಶ್ರೀ ಪಾರ್ಶ್ವನಾಥ್ ತೀರ್ಥಂಕರದಾಯ್ತು, ಪದ್ಮಾವತಿ ಇದಾಯ್ತು, ಅಲ್ಲ ಆರತಿ ನಡೆಯಕತ್ತಿದೆ ಎಷ್ಟು ಚಂದ. ಎಲ್ಲರೂ ನೋಡಿ ಎಷ್ಟು ಮಗ್ನಾಗ್ಯಾರ, ಎಷ್ಟು ಚಂದ ಕಾಣತ್ತದ. ಮತ್ತೆ ಈ ರೀತಿ ಇಲ್ಲಿ ಬರೀ ಇಸಾಳೆ ಅಮಾವಾಸ್ಯೆ ಅಂತ ಅಷ್ಟೇ ಅಲ್ಲ, ಪ್ರತಿ ಅಮಾವಾಸ್ಯೆಗೂ ಬಹಳ ಚಂದ ಪೂಜೆ ನಡೀತದ್ರಿ. ಯಾರೇ ಬಂದಾಗ್ಲಿ ಈ ಸರಿ ನೋಡ್ರಿ ಈ ಕಡೆ. ಆಮೇಲೆ ನೋಡಿ ಡಾನ್ಸ್ ಮಾಡೋದು, ಇದು ಮಾಡೋದು ಬಹಳ ಚೆನ್ನಾಗ್, ಬಹಳ ಅಂದ್ರೆ ಬಹಳ ಮಂದಿ ಎಷ್ಟು ಚಂದ ಭಕ್ತಿಯಿಂದ ಅಗದಿ ಕುಣಿಯೋದಾಗ್ಲಿ ಇದು ಮಾಡೋದಿಲ್ಲ ಅಷ್ಟು ಎಲ್ಲರೂ ದೇವರ ಮೊರೆ ಹೊತ್ತು ತಮ್ಮ ತಮ್ಮ ವಿಲಾಸ ಸ್ನೇಹಿತರೆ. ನಾನು
ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ನಾವು ಮನೆಯಿಂದ ಬರ್ಬೇಕಾದ್ರೆ ನನಗೆ ಇಷ್ಟೆಲ್ಲ ಭಗವಂತರ ಆರತಿ ಮಾಡ್ಲಿಕ್ಕೆ ಸಿಗ್ತದ ಅಂತೇಳಿ ನನಗೆ ಮನಸ್ಸಿಗೆ ತುಂಬಿ ಬಂತ್ರಿ, ಬಹಳ ಖುಷಿ ಆಯ್ತ್ರಿ. ಸೊ ನೆಕ್ಸ್ಟ್ ಟೈಮ್ ನೀವು ಬರ್ರಿ, ನಿಮಗೂ ಈ ರೀತಿ ಒಂದು ಅಚಾನಕ್ ಆಗಿ ಸರ್ಪ್ರೈಸಿಂಗ್ಲಿ ಮತ್ತೆ ಈ ರೀತಿ ಒಂದು ಇದನ್ನ ಸಿಗ್ಬೋದು ನಿಮ್ಗೆ. ನೋಡ್ರಿ ನನಗಂತೂ ಬಹಳ ಖುಷಿ ಆಯ್ತು ಬಂದು. ಸೊ ಆರತಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿವ್ರಿ. ಜಾತ್ರೆ ವಿಶೇಷಗಳು ಅಂದ್ರೆ ಈ ನಿಮಗೆ ಚಿಕ್ಕ ಮಕ್ಕಳಿಗೆ ಗಾಡಿಗಳು ಇರ್ತಾವ ನಿಮ್ಗೆಲ್ಲ ಗೊತ್ತೈತಿ. ಅದೆಷ್ಟು ಚಂದ ನೋಡಿಲ್ಲ ಹೆಂಗ್ ಶೃಂಗಾರ ಮಾಡ್ಯಾರ ಗಾಡಿಗೆ, ಲೈಟಿಂಗ್ ಸೀಟಿಂಗ್ಸ್ ಎಲ್ಲ. ಹುಡುಗರು ನೋಡಿ ಎಷ್ಟು ಕ್ಯಾಪ್ ಗೀಪ್ ಹಾಕೊಂಡು ಬಾರಿ ಮಸ್ತ್ ರೆಡಿ ಆಗಿದ್ರು ಹುಡುಗರು. ಆಮೇಲೆ ಜಾತ್ರೆ ನಿಮ್ಗೆ ಗೊತ್ತೈತಿರಲ್ಲ, ಇವೆಲ್ಲ ಸರಗಳು ಅದು ಇವೆಲ್ಲ ಹೆಣ್ಮಕ್ಳು ತಗೊಳಕೊಂಡು ಮುಗಿದು ಬಿಟ್ಟಿರ್ತಾರೆ. ತಮಗಾಯ್ತು ತಮ್ಮ ಮಕ್ಕಳಿಗೆ ಆಯ್ತು ಎಲ್ಲರಿಗೂ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಒಂದು ಲಾಸ್ಟ್ ಮುಗಿಸ್ಕೊಂಡ್ರಿ ಎಲ್ಲ ಜಾತ್ರೆಗೆ ಮುಗಿಸ್ಕೊಂಡು ಹುಡುಗರೆಲ್ಲ ಅದು ಇದು ಸಾಮಾನೆಲ್ಲ ಕೊಡಿಸಿ ಹೊರಬಂದು ನಿಂತು ಯಾವ ನಡಿಯವ ಹೋಗೋಣವ ಇನ್ನಂತ ಕೇಳಿದಾಗ ಆಯ್ತು ನಡಿಯಪ್ಪ ಹೋಗೋಣ ಅಂತ ಹೇಳಿ ನಮ್ಮವ್ವ. ಸೊ ಸಿಗ್ತೀನ್ರಿ ಮತ್ತೆ ನೆಕ್ಸ್ಟ್ ವೀಲ್ ಆದಾಗ ಸಿಗೋಣ್ರಿ ಎಲ್ರು ಬಾಯ್.